ಒಂದೇ ಒಂದು ಎಕ್ಸ್ಪೈರಿ ಆಗಿರುವ ಮಾತ್ರೆ ಇದ್ದರೆ ನಿಮ್ಮನೆಯಲ್ಲಿರುವ ಜಿರಳೆಗಳನ್ನೆಲ್ಲ ಹೋಗಲಾಡಿಸ್ಬೋದು. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಗೋಧಿ ಹಿಟ್ಟು ಕಲಸುವಾಗ ಅಥವಾ ಈ ಅಕ್ಕಿ ರೊಟ್ಟಿಗಳನ್ನು ತಟ್ಟುವಾಗ ಬಳೆಗಳು ಬಂದು ಈ ಥರ ಡಿಸ್ಟರ್ಬ್ ಮಾಡ್ತಾಯಿದ್ರೆ, ಈ ರೀತಿ ಮುಂದೆ ಬಂದರೆ ನಮಗೆ ಗೋಧಿ ಹಿಟ್ಟು ಕಲಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ರಬ್ಬರ್ ಬ್ಯಾಂಡ್ ಇದ್ದರೆ ಈ ರೀತಿ ಮುಂದೆ ಹಾಕ್ಬಿಡಿ. ದಪ್ಪ ರಬ್ಬರ್ ಬ್ಯಾಂಡ್ ಇದ್ದರೆ ಹಾಕಿ, ಅಥವಾ ಈ ರೀತಿ 2 ರಬ್ಬರ್ ಬ್ಯಾಂಡ್ ಇದ್ದರೆ ಟೈಟಾಗಿ ಹಾಕ್ಬಿಡಿ. ಆ ಕಡೆ ಈ ಕಡೆ ಬಳೆಗಳು ಬರೋದಿಲ್ಲ. ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ. ಕೆಲವೊಂದು ಸಲ ಚಪ್ಪಲಿಗಳು ನೈಸಾಗಿರುತ್ತೆ. ಈ ನೀರು ಬರುವಾಗ ಮತ್ತು ಸಿಮೆಂಟ್ ಮೆಟ್ಲ ಮೇಲೆ ಇಳಿಯುವಾಗ ಆಗಿರ್ಬೋದು, ಸ್ವಲ್ಪ ನೀರು ಬಿದ್ದರೂ ಜಾರೋ ಚಾನ್ಸಸ್ ಇರುತ್ತೆ. ಈ ರೀತಿ ನೈಸಾಗಿರುತ್ತೆ, ಕೆಲವೊಂದು ಚಪ್ಪಲಿಗಳು ಆಗಿರುತ್ತೆ. ಹಾಗೇನಾದರೂ ನೈಸ್ ಇತ್ತು ಅಂದರೆ ಈ ರೀತಿ ಗ್ರೇಟರ್ ಅಥವಾ ಈ ರೀತಿ ಒಂದು ಚೂಪಾಗಿರುವ ಚಾಕು ಇದ್ದರೂ ಪರವಾಗಿಲ್ಲ. ಈ ರೀತಿ ನಾವು ಹೇಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಆ ರೀತಿ ಮಾಡಿಕೊಂಡ್ರೆ ಎಂಥದೇ ನೀರಿದ್ದರೂ ಅಥವಾ ಮೆಟ್ಲ ಮೇಲೆ ಓಡಾಡಬೇಕಾದ್ರೂ ಕೂಡ ನಾವು ಚಪ್ಪಲಿಗಳು ಜಾರೋದಿಲ್ಲ, ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಟ್ರೈ ಮಾಡಿ ನೋಡಿ. ಈ ಒಂದು ಟಿಪ್ಸ್ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹೊರಗಡೆ ಅಥವಾ ಹಾಲಲ್ಲಿ ಈ ಥರ ಸಣ್ಣ ಸಣ್ಣಾಗಿರುವ ಮೊಟ್ಟೆ ಇರುವೆ ಬರುತ್ತೆ, ಅವಾಗವಾಗ ಬರ್ತಾ ಇರುತ್ತೆ, ತುಂಬ ಬರ್ತಾ ಇರುತ್ತೆ. ಆದರೆ ಈ ಇರುವೆ ಕಚ್ಚೋದಿಲ್ಲ. ನಾವೇನು ಮಾಡಬೇಕು, ಇರುವೆ ಕಾಣಿಸಿದ ತಕ್ಷಣ ಸ್ವಲ್ಪ ಸಕ್ಕರೆ ಹಾಕಿಬಿಡಬೇಕು. ಸಕ್ಕರೆ ಹಾಕಿದ ತಕ್ಷಣ ಎಲ್ಲವೂ ಒಂದು 5 ನಿಮಿಷದಲ್ಲಿ ಮಾಯ ಆಗುತ್ತೆ. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವು ಗ್ಯಾಸ್ ಸಿಲಿಂಡರ್ ಹಾಕುವಾಗ ಈ ರೀತಿ ಕ್ಯಾಪನ್ನು ತೆಗಿಬೇಕಾಗುತ್ತೆ. ಡೈರೆಕ್ಟಾಗಿ ತೆಗೆದ್ರೆ ಬರೋದಿಲ್ಲ. ಅಲ್ಲಿ ಒಂದು ದಾರ ಕೊಟ್ಟಿರ್ತಾರೆ, ಆ ದಾರನ ಹಿಡಿದು ಈ ರೀತಿ ಎಳೆದ್ರೆ ಸಾಕು, ಒಂದು ಟಪ್ ಅಂತ ಎದ್ದುಬಿಡುತ್ತೆ ಅದು. ಈ ರೀತಿಯಾಗಿ ನಾವು ಕ್ಯಾಪನ್ನು ಓಪನ್ ಮಾಡಬೇಕು. ಮತ್ತು ನಾವು ಹೀಗೆ ಹಾಕಿದ ತಕ್ಷಣವೇ ಒಂದು ಸಲ ಓಪನ್ ಮಾಡ್ತೀವಿ ಅಂದರೆ ಬರೋದಿಲ್ಲ, ದಾರನೇ ಹಿಡಿದು ಎಳಿಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಳೆದು ತೆಗೆದ್ರೆ ಆರಾಮಾಗಿ ತೆಗಿಬೋದು. ಬನ್ನಿ ಇವಾಗ ಜಿರಳೆಗಳು ಅಥವಾ ಸಣ್ಣ ಸಣ್ಣ ನೊರ್ಜುಗಳು ಟೈಪ್ ಬಂದಿರುತ್ತೆ, ಅಂಥವಕ್ಕೆ ಒಂದು ಸಿಂಪಲ್ ಆಗಿರುವ ಮದ್ದನ್ನು ಮಾಡೋಣ. ನಾನಿಲ್ಲಿ ಎಕ್ಸ್ಪೈರಿ ಆಗಿರುವ ಮಾತ್ರೆ ಅಥವಾ ನಿಮ್ಮ ಹತ್ರ ಯಾವ ಟ್ಯಾಬ್ಲೆಟ್ ಇದೆಯೋ ತೊಗೊಳ್ಳಿ. ಅದು ಜ್ವರದ ಮಾತ್ರೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ಒಂದು 2-3 ಪೀಸಷ್ಟು ಈರುಳ್ಳಿ ತುರಿನ ತುರ್ಕೊಳ್ಳೋಣ. ನೋಡಿ, ಸ್ವಲ್ಪ ಈರುಳ್ಳಿದು ಪೇಸ್ಟ್ ಆದರೆ ಸಾಕಾಗುತ್ತೆ. ಈ ಈರುಳ್ಳಿ ಘಾಟಿರ್ಬೋದು, ಹಾಗೆ ಮಾತ್ರೆಗೆ ಮಿಕ್ಸ್ ಮಾಡೋದಾಗಿರ್ಬೋದು, ಈ ಜಿರಳೆಗಳಿಗೆ ಇದರ ಸ್ಮೆಲ್ಗಳು ಆಗೋದಿಲ್ಲ. ಹಾಗಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಒಂದು ಸಣ್ಣದು ದಪ್ಪದಾಗಿರುವ ಪೇಪರ್ ಪೀಸ್ ಮೇಲೆ ಈ ರೀತಿ ಈರುಳ್ಳಿ ಪೇಸ್ಟನ್ನು ಹಾಕಿ ಮಧ್ಯದಲ್ಲಿ ಮಾತ್ರೆನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಪೀಸನ್ನು ನಾವು ಸಿಲಿಂಡರ್ ಯಾವ ಮೂಲೆಯಲ್ಲಿ ಇಡ್ತೀವಿ ಅಲ್ಲಿ ನಾವು ಇದನ್ನು ಇಡಬೇಕು. ಜಾಸ್ತಿ ನಾವು ಕೆಳಭಾಗದಲ್ಲಿ ಈ ಹೋಲ್ಸ್ ಇರುತ್ತೆ, ಈ ಹೋಲ್ಸಿನ ಸಹಾಯದಿಂದ ಜಿರಳೆಯನ್ನು ಏನಾದರೂ ಮರಿಗಳಿದ್ದರೆ ಅಲ್ಲಿಂದ ಹೋಗುತ್ತೆ. ಹಾಗಾಗಿ ಆ ಜಿರಳೆ ಮರಿಗಳು ಬರಬಾರ್ದು ಅಂದರೆ ಈ ರೀತಿ ನಾವು ಈ ಒಂದು ಮಾತ್ರೆ ಮತ್ತು ಈರುಳ್ಳಿ ಹಾಕಿರುವ ಪೇಸ್ಟನ್ನು ಒಳಗಡೆ ಇಟ್ಬಿಡಬೇಕು. ತಿಂಗಳಿಗೆ ಒಂದು ಸಲ ಈ ಐಡಿಯಾ ಮಾಡೋದ್ರಿಂದ ಒಂದು ಜಿರಳೆಗಳು ಕೂಡ ಸಣ್ಣ ಸಣ್ಣ ಹುಳಗಳು ಮತ್ತು ಈ ಒಂದು ಸಣ್ಣ ಸಣ್ಣ ಇರುವೆಗಳು ಕೂಡ ಬರೋದಿಲ್ಲ. ಗ್ಯಾಸ್ ಇಡೋ ಜಾಗದಲ್ಲಿ ಈ ಐಡಿಯಾವನ್ನು ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ ಲಾಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅಡುಗೆ ಮನೆಯಲ್ಲಿರುವ ಮಿಕ್ಸಿಗೆ ನಾವು ಕನೆಕ್ಟ್ ಮಾಡುವಂತಹ ಸ್ವಿಚ್ ಬೋರ್ಡು ಸ್ವಲ್ಪ ಗಲೀಜಾಗಿರುತ್ತೆ, ಖಾರಗಳು ಮಸಾಲೆಗಳು ಬಿದ್ದಿರೋದ್ರಿಂದ ಆವಾಗವಾಗ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸುಲಭವಾಗಿ ಈ ರೀತಿ ಕ್ಲೀನ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುವ ಆಲೂಗಡ್ಡೆ ಪೀಸ್ನ ತೊಗೊಂಡಿದ್ದೀನಿ. ನಾವು ಉಜ್ಜೋದೇ ಬೇಡ, ಜಾಸ್ತಿ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಆಲೂಗಡ್ಡೆ ಮೇಲೆ ಸ್ವಲ್ಪ ಕುಕ್ಕಿಂಗ್ ಸೋಡಾವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಒಂದು 2 ಡ್ರಾಪ್ ಅಷ್ಟು. ಈಗ ನೋಡಿ, ಇದು ಪೇಸ್ಟ್ ಥರ ರೆಡಿಯಾಗಿದೆ. ಈ ಒಂದು ಆಲೂಗಡ್ಡೆ ಹೋಳಲ್ಲಿ ನಾವು ಈ ಸ್ವಿಚ್ ಬೋರ್ಡನ್ನ ಹಾಕಿ ಉಜ್ಜಿಬಿಡೋಣ. ನಾವು ಯಾವತ್ತೇ ಒಂದು ಸ್ವಿಚ್ ಬೋರ್ಡನ್ನ ಕ್ಲೀನ್ ಮಾಡಬೇಕಾದ್ರೆ ಮೇನ್ ಸ್ವಿಚ್ಚನ್ನು ಮೊದಲು ಆಫ್ ಮಾಡ್ಕೊಳ್ಬೇಕು, ನಂತರ ನಾವು ಸ್ವಿಚ್ ಬೋರ್ಡನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಹಸಿ ಅಂಶ ಇರೋದ್ರಿಂದ ಕರೆಂಟ್ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮೇನ್ ಸ್ವಿಚ್ಚನ್ನು ಆಫ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಲೂಗಡ್ಡೆ ಪೀಸ್ ಮತ್ತು ಕುಕ್ಕಿಂಗ್ ಸೋಡಾವನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ.
ಜಾಸ್ತಿ ಉಜ್ಜೋದೇ ಬೇಡ, ನೀಟಾಗಿ ಕೊಳೆ ಬಿಟ್ಕೊಳ್ಳುತ್ತೆ. ಈ ರೀತಿ ಸ್ವಲ್ಪ ನಾವು ಸಂದಿಗಳಲ್ಲಿ ಈ ರೀತಿ ಚೆನ್ನಾಗಿ ಉಜ್ಜಿ ಆ ಸಂದಿಗಳಲ್ಲಿರುವ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಂಡ್ಬಿಟ್ರೆ, ನಂತರ ಟೀತ್ ಬ್ರಷಲ್ಲಿ ಈ ರೀತಿ ಒಂದು ರೌಂಡ್ ಚೆನ್ನಾಗಿ ಉಜ್ಕೊಂಡ್ಬಿಟ್ರೆ ಈ ಸ್ವಿಚ್ ಬೋರ್ಡ್ ನೀಟಾಗುತ್ತೆ. ಈ ಸ್ವಿಚ್ ಬೋರ್ಡಲ್ಲಿ ಸ್ವಲ್ಪ ಕವರ್ ಇದೆ, ಹಾಗಾಗಿ ಸ್ವಲ್ಪ ಮಬ್ಬಾಗಿ ಕಾಣಿಸುತ್ತೆ. ಕೊಳೆ ಅಂತೂ ಕಂಪ್ಲೀಟಾಗಿ ಹೋಗಿದೆ. ನೋಡ್ತಾ ಇರ್ಬೋದು, ಸೈಡಲ್ಲಿರುವ ಒಂದು ಕೊಳೆಗಳು ಹಿಡಿದಿತ್ತು, ಅದು ಕೂಡ ನೀಟಾಗಿ ಈ ನಾವು ಖಾರನ ರುಬ್ಬುವಾಗ ಸ್ವಲ್ಪ ಸಿಡಿದಿರೋದಾಗಿರ್ಬೋದು, ಅದೆಲ್ಲ ನೀಟಾಗಿ ಬಿಟ್ಕೊಂಡಿದೆ. ನಂತರ ಈ ಒಣಗಿರುವ ಕಡ್ಡಿ ಇದ್ದರೆ ನಿಮ್ಮ ಹತ್ರ ಕರಿಬೇವಿನ ಕಡ್ಡಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ಈ ರೀತಿ ಸೈಡೆಲ್ಲ ನೀವು ಈ ರೀತಿ ನೀವು ಕೈಯಲ್ಲಿ ಎಳ್ಕೊಬೇಕು. ನೀಟಾಗಿ ವಾಶ್ ಆಗಿದೆ. ನಂತರ ಟಿಶ್ಯೂ ಪೇಪರ್ ಅಥವಾ ಪೇಪರ್ ಪೀಸ್ ಇದ್ದರೆ ಈ ರೀತಿ ಮೊದಲೇ ಅದರಲ್ಲಿ ಒರೆಸ್ಕೊಂಬಿಡಿ. ನಾನೊಂದು ಪೇಪರ್ ಪೀಸ್ ತೆಗೆದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. 15 ದಿವಸಕ್ಕೊಂದು ಸಲ ಈ ರೀತಿ ಸ್ವಿಚ್ ಬೋರ್ಡನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇನಾಗಿ ಅಡುಗೆ ಮನೆಯಲ್ಲಿರುವಂತಹ ಸ್ವಿಚ್ ಬೋರ್ಡು ತುಂಬ ಗಲೀಜಾಗಿರುತ್ತೆ. ಖಾರ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಖಾರ ಸಿಡಿದು ಈ ರೀತಿ ಗಲೀಜಾಗಿರುತ್ತೆ. ನಂತರ ಸ್ವಲ್ಪ ಒಣಬಟ್ಟೆ ಒಂಚೂರು ನೀರು ಹಚ್ಚಿ ಒಣಬಟ್ಟೆಯಲ್ಲಿ ಈ ರೀತಿ ಒರೆಸ್ಬಿಟ್ರೆ ಆಯಿತು. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಸ್ವಿಚ್ ಬೋರ್ಡೆಲ್ಲ ಕ್ಲೀನ್ ಆಯಿತು. ಅರ್ಧ ಆಲೂಗಡ್ಡೆಯಲ್ಲಿ ಎಷ್ಟು ಪಳಪಳ ಹೊಳೆಯುವಂತಹ ಸ್ವಿಚ್ ಬೋರ್ಡ್ ಕ್ಲೀನ್ ಆಯಿತು ನೋಡಿ. ಈಗ ನಾವು ಆ ಹೋಲ್ಸ್ ಎಲ್ಲ ಇರುತ್ತೆ, ನಾವು ಮಿಕ್ಸಿ ಹಾಕೋದು ದಿನಕ್ಕೆ ಒಂದು ಸಲ ಆಗಿರುತ್ತೆ. ಹಾಗಾಗಿ ಆ ಹೋಲ್ಸಿಗೆ ಈ ರೀತಿ ದೊಡ್ಡ ಆಗಿರುವ ಸ್ಟಿಕ್ಕರ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಆ ಹೋಲ್ಸಿಗೆ ನೀವು ಹಾಕೊಬೋದು. ಸ್ವಲ್ಪ ನೀರಿನಂಶ ಇರ್ಬೋದು, ನೀರಿನಂಶ ಏನಾದರೂ ಬಿತ್ತು ಅಂದರೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಹೋಲ್ಸಿಗೆಲ್ಲ ನೀವು ಸ್ಟಿಕ್ಕರನ್ನು ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸೇಫ್ ಆಗಿರುತ್ತೆ. ಆ ದೊಡ್ಡ ಹೋಲಿಗೆ ಬೇಕಿದ್ರೆ ನೀವು ಗಮ್ ಟೇಪನ್ನು ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಹೋಲ್ಗೆ ನಾನಿಲ್ಲಿ ಸ್ಟಿಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಕ್ಕರ್ ಇಡೋದ್ರಿಂದ ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಯಾವುದು ಅದರೊಳಗಡೆ ಬೀಳ್ದಿರ ನೀವು ಸೇಫ್ ಮಾಡ್ಬೋದು ಸ್ವಿಚ್ ಬೋರ್ಡ್ನ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ತೋರಿಸಿರುವ ಎಲ್ಲ ವಿಡಿಯೋಗಳು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.